ನಾವು ಸಾಹಿತ್ಯಗಳ ವಿಚಾರದೊಳಗೆ ಮತ್ತು ಪುಸ್ತಕ ವಿಚಾರದೊಳಗೆ ಸರ್ಕಾರ ಒಂದು ಹೆಜ್ಜೆ ಮುಂದೋಗಿ ಕೆಲಸವನ್ನು ಮಾಡುವಂಥದ್ದನ್ನು ಮಾಡುತ್ತೆ ಅನ್ನೋ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ನನಗೆ ಈಗ ತಾನೇ ಅರವಿಂದ್ ಮಾಲ್ಗಿತ್ತಿ ಸಾಹೇಬರು ಹೇಳ್ತಾಯಿದ್ರು, ಇದು ದೊಡ್ಡ ಯುಗ ಅಂತಂದು. ಯುಗ ಅಂದರೆ ಹಿಂದಿನ ಸರ್ಕಾರದವ್ರು ಬಿಟ್ಟೋದಂಥ ಎಲ್ಲ ಪ್ರಶಸ್ತಿಗಳು ಕೊಡುವಂಥ ಯುಗ ಅಂತಂತನ್ನ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನಲ್ಲಿರುವಂಥ ಎಲ್ಲ ಅಧಿಕಾರಿಗಳು ಮತ್ತು ಅದರ ಜೊತೆಗೆ ಭಾಳ ವಿಶೇಷವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು, ನನಗೊಬ್ಬನಿಗೆ ಬಹಳ ಭಾರ ಆಗಿತ್ತು. ನನಗನ್ಸಿದ ಮಟ್ಟಿಗೆ ಮೊದಲನೇ 1 ವರ್ಷ ಈ ಇಲಾಖೆಯನ್ನು ನಿರ್ವಹಿಸೋದು, ಈ ಇಲಾಖೆಯ ಕಾರ್ಯಕ್ರಮ ಮಾಡೋದು, ಈ ಎಲ್ಲ ಕಾರ್ಯಕ್ರಮ ಮಾಡೋದಕ್ಕಾದರೆ ಮುಖ್ಯಮಂತ್ರಿಗಳು ಮತ್ತು ನಾವು ಅಕಾಡೆಮಿಯ ಅಧ್ಯಕ್ಷರು ಮತ್ತು ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಸದಸ್ಯರೇನು ಮಾಡಿಕೊಟ್ಟ ಮೇಲೆ ನಮಗೆ ಭಾರ ಕಮ್ಮಿ ಆಯಿತು. ಯಾಕೆ ಭಾರ ಕಮ್ಮಿ ಆಯ್ತಂದರೆ, ಈಗ ಎಲ್ಲರೂ ಮಾತಾಡ್ತಾ ಹೇಳಿದ್ರು, ಕರ್ನಾಟಕ ಅಂತ ಹೆಸರಿಟ್ಟ 50 ವರ್ಷದ ಕಾರ್ಯಕ್ರಮ, ಇಡೀ ವರ್ಷದ ಕಾರ್ಯಕ್ರಮ, ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು. ಅದಕ್ಕೆ ನನ್ನ ಅಕಾಡೆಮಿ ಎಲ್ಲ ಅಧ್ಯಕ್ಷರು ನನಗೆ ಭಾಳ ಸಾಥನ್ನು ಕೊಟ್ಟರು. ನಿಜವಾಗಲೂ ಇವತ್ತು ನಾನು ಯಶಸ್ವಿ ಆಗಿದೆ ಇಲಾಖೆಯ ಕಾರ್ಯಕ್ರಮದೊಳಗಂದ್ರೆ ಅದಕ್ಕೆ ಅಕಾಡೆಮಿಯ ಎಲ್ಲ ಅಧ್ಯಕ್ಷರು, ಸದಸ್ಯರು ಮತ್ತು ಇಲಾಖೆ ಅಧಿಕಾರಿಗಳ ಪಾಲು ಇದೆ ಅನ್ನೋದನ್ನು ಹೆಮ್ಮೆಯಿಂದ ಹೇಳುವಂಥ ಕೆಲಸವನ್ನು ಮಾಡ್ತೀನಿ. ಯಾಕಂದರೆ ಅವ್ರಿಗೆ ನಾನು ಅಕಾಡೆಮಿಯ ಅಧ್ಯಕ್ಷರು, ಸದಸ್ಯರ ಸಭೆಯನ್ನು ಕರೆದತ್ನಾಗ ವಿಶೇಷವಾದಂಥ ಅನುಭವಗಳನ್ನು ನನ್ನ ಮುಂದೆ ಹಂಚಿಕೊಳ್ಳುವಂಥ ಕೆಲಸವನ್ನು ಮಾಡಿದರು. ಯಾವ ರೀತಿ ಕಾರ್ಯಕ್ರಮವನ್ನು ಮಾಡಬೇಕು, ಯಾವ ರೀತಿ ಮಾಡಿದರೆ ಹೇಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಭಾಳ ಚೆನ್ನಾಗಿ ನನಗೆ ವಿಶ್ಲೇಷಣೆ ಮಾಡುವಂಥದ್ದು. ನನಗೆ ಗಡಿ ಪ್ರಾಧಿಕಾರದವ್ರು ನನಗನ್ಸಿದ ಮಟ್ಟಿಗೆ ಆ ಗಡಿ ಭಾಗದೊಳಗೆ ಯಾರೂ ಕಾರ್ಯಕ್ರಮನ ಮಾಡಿದ್ದಿಲ್ಲ ಅಂತ. ಮಹಾರಾಷ್ಟ್ರ ಗಡಿ ಭಾಗದೊಳಗೆ ನಮ್ಮ ಡೈರೆಕ್ಟ್ರು, ನಾವು ಎಲ್ಲರೂ ಸೇರಿ ನಮ್ಮ ಎಲ್ಲ ಅಕಾಡೆಮಿ ಅಧ್ಯಕ್ಷರು ಅದ್ಭುತವಾದಂಥ ಕಾರ್ಯಕ್ರಮ. ಅಲ್ಲಿ ಮಹಾರಾಷ್ಟ್ರದ ಲೋಕಸಭಾ ಸದಸ್ಯರು ಮತ್ತು ಶಾಸಕರು ಬಂದು ನಮಗೆ ಅಭಿನಂದನೆ ಸಲ್ಲಿಸುವಂಥ ಕೆಲಸವನ್ನು ಮಾಡಿದರು. ಸಾವಿರಾರು ಸಂಖ್ಯೆ ಜನ ಸೇರ್ತಾರಂತ ನಾನು ಎಕ್ಸೆಪ್ಟ್ ಮಾಡಿದ್ದಿಲ್ಲ. ಅಷ್ಟು ಜನ ಸೇರ್ತಾರೆ ಅಲ್ಲೇ ಗಡಿ ಭಾಗದೊಳಗೆ, ಎಲ್ಲ ಒಂದು ಕಡೆ ತೊಂದರೆ ಇಲ್ಲಪ್ಪ ಅನ್ನೋದೊಂದು ಚಿಂತೆಯನ್ನು ಮಾಡ್ತೀವಿ. ಅಂದ್ರೆ ಆ ರೀತಿ ಕಾರ್ಯಕ್ರಮಗಳನ್ನು ಮಾಡೋದ್ರ ಜೊತೆಗೆ ಮತ್ತು ನಮ್ಮ ಪುರುಷೋತ್ತಮ ಬೆಳಮಲಿ ಸಾಹೇಬರು ಮತ್ತು ಎಲ್ಲ ಅಕಾಡೆಮಿ ಅಧ್ಯಕ್ಷರು ರಾಯಚೂರು ಭಾಗದೊಳಗೆ ಗೋಕಾಕ್ ಚಳುವಳಿ ಹಿನ್ನೋಟ ಮತ್ತು ಮುನ್ನೋಟ ಅಂತ ಅದು ಸಾವಿರಾರು ಜನ ಸೇರುವಂಥ ಕೆಲಸ. ನನಗೆ ಇವೆಲ್ಲ ಕಾರ್ಯಕ್ರಮಗಳು ಇಡೀ ವರ್ಷ ಕಾರ್ಯಕ್ರಮ ಮಾಡುವಂಥದ್ದಕ್ಕೆ ಅಕಾಡೆಮಿಯ ಎಲ್ಲ ಅಧ್ಯಕ್ಷರು, ಸದಸ್ಯರು ಮೊದಲು ನನಗೆ ಕೈಗೆ ಜೋಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವಂಥ ಕೆಲಸ ಮತ್ತು ಅದ್ರ ಜೊತೆಗೆ ಎಲ್ಲ ಅಕಾಡೆಮಿಗಳು ಏನೇನು ಪ್ರಶಸ್ತಿ ಬಾಕಿ ಇದ್ದವು ಎಲ್ಲ ಬಾಕಿ ಇದು ಒಂದು ಕನ್ನಡ ಪುಸ್ತಕ ಪ್ರಾಧಿಕಾರದೊಂದು ಕೊನೆಯದು. ನಮ್ಮ ಡಾಕ್ಟರ್ ಮಾನಸ್ ಅವರು ಈ ಕಾರ್ಯಕ್ರಮ ಮಾಡಬೇಕು ಸರ್, ಪಾಪ ಒಂದು 15-20 ದಿವಸ ನಾನೇ ಟೈಮ್ ಕೊಡೋದನ್ನು ಲೇಟ್ ಮಾಡಿದ್ದೀನಿ. ನಿಜವಾಗಲೂ ನನಗೂ ಟೈಮ್ ಇಲ್ಲ. ದಿವಸಕ್ಕೆ 3 ಕಾರ್ಯಕ್ರಮ, 400-500 ಕಿಲೋಮೀಟ್ರ್ ನಾನು ಸುತ್ತುವಂಥ ಕೆಲಸ. ಹೀಗಾಗಿ ಇವತ್ತು ನಿಜವಾಗಲೂ ಮಾನಸ್ ಅವರು ಬಹಳ ಶ್ರಮ ವಹಿಸಿ ನೋಡಿರಿ. ಇನ್ನೂ ಒಂದು 2021 ಪ್ರಶಸ್ತಿಯನ್ನು ಹಿಂದಿನ ಸರ್ಕಾರ ಆಯ್ಕೆ ಮಾಡಿ ಹೋಗಿತ್ತು. ಆದರೆ ಅದನ್ನು ನಾವು ಬದಲಾವಣೆ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದ್ರೆ ನಾವು ಅಲ್ಲಿನೂ ರಾಜಕಾರಣ ಮಾಡೋಂಥದ್ದನ್ನು ಬೇಡ, ನಾವು ಅವರು 21 ಮಾಡಿ ಹೋಗಿದ್ರೆ ಅದ್ರ ಪ್ರಶಸ್ತಿ ಕೊಟ್ಟಿಲ್ಲ, ಅವರಿಗೆ ಪ್ರಶಸ್ತಿ ಕೊಡುವಂಥ ಕೆಲಸವನ್ನು ನಮ್ಮ ಪ್ರಾಧಿಕಾರದ ಅಧ್ಯಕ್ಷರು, ಸದಸ್ಯರು ಮಾಡಿದ್ರೆ ಅದಕ್ಕೆ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ನಮಗೆ ಭಾಳ ವಿಶಿಷ್ಟವಾಗಿ ನಮ್ಮೆಲ್ಲ ಪ್ರಾಧಿಕಾರದ ಯಾವ ಪ್ರಶಸ್ತಿನೂ ಉಳಿದಿಲ್ಲ. ನನಗನ್ಸಿಬಿಟ್ಟು ಎಲ್ಲ ಪ್ರಶಸ್ತಿಯನ್ನು ಮಾಡಿದ್ದೀವಿ ಸರ್, ಎಲ್ಲವನ್ನು ಮುಗಿಸಿದ್ದೀವಿ. ಈಗ ಮತ್ತೆ ಮುಂದಿನ ವರ್ಷ ಈ ವರ್ಷದಿಂದ ಎಲ್ಲ ಫ್ರೆಶ್ ಒಂದೊಂದು ವರ್ಷದ ಕಾರ್ಯಕ್ರಮ. ನಮಗೆ ಆವಾಗ ನೀವೇನು ನಮ್ಮ ಅರಸೋರು ಹೇಳಕತ್ತಿದ್ರಿ ಒಬ್ಬೊಬ್ಬರಿಗೆ ಮಾಡಬೇಕು ಪ್ರಶಸ್ತಿಯನ್ನು ಅಂತಂದು, ಮುಂದಿನ ವರ್ಷ ಒಬ್ಬೊಬ್ಬರಿಗೆ ಮಾಡ್ತೀವಿ. ಯಾಕಂದರೆ ನಮಗೆ 40-45 ಮಂದಿನ ಒಮ್ಮಕ್ಕಲೇ ಮಾಡ್ಬೇಕಂತಂದ್ರೆ ಕಷ್ಟದ ಕೆಲಸ ಆಗುತ್ತೆ. 43-44 ಜನರ ಪ್ರಶಸ್ತಿಯನ್ನು ಕೊಡೋದಿದೆಯಲ್ಲ, ಭಾಳ ಕಷ್ಟದ ಕೆಲಸ. ನಮ್ಮ ಕಷ್ಟವನ್ನು ನೀವು ಕೇಳ್ತೀರಿ ಅಂತ ನಾನು ಭಾವಿಸಿದ್ದೀನಿ ಬಂಧುಗಳೇ. ಅದಕ್ಕೆ ಇವತ್ತು ನಾವೆಲ್ಲ ಈ ರೀತಿ ಕಾರ್ಯಕ್ರಮಗಳ ಜೊತೆಗೆ ಭಾಳ ವಿಶಿಷ್ಟವಾಗಿದ್ದು ಇನ್ನೂ ಒಂದೇನೆಂದರೆ ಬೂಕರ್ ಪ್ರಶಸ್ತಿಯನ್ನು ಪಡೆದದ್ದು. ನಿಜವಾಗಲೂ ಬೂಕರ್ ಪ್ರಶಸ್ತಿಯನ್ನು ಅನೌನ್ಸ್ ಆದ ತಕ್ಷಣ ವಿಶೇಷವಾಗಿ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು, ನಾವು ಉಪಮುಖ್ಯಮಂತ್ರಿಗಳು ಅಭಿನಂದನೆಗಳು ಹೇಳುವಂಥ ಕೆಲಸವನ್ನು ಮಾಡಿದ್ವಿ. ಅದರ ಜೊತೆಗೆ ಅವ್ರನ್ನ ಸನ್ಮಾನ ಮಾಡಬೇಕು ಅಂತಂದು ನಿರ್ಧಾರ ಮಾಡಿ ಅವರು ಎಲ್ಲಿದ್ದಾರೆ ಅಂತ ನೋಡೋದನ್ನ ಅವ್ರನ್ನೂ ಇಂಗ್ಲೆಂಡ್ದಾಗಿದ್ದ ಪ್ರಶಸ್ತಿ ತೊಗೊಳ ಜಗದಾಗನೇ ಇದ್ದರು ಅವರು. ಆದರೆ ಇಲ್ಲೇ ದಿನಾಂಕವನ್ನು ನಮ್ಮ ಮುಖ್ಯಮಂತ್ರಿಗಳು ದಿನಾಂಕವನ್ನು ನಿಗದಿಪಡಿಸುವಂಥ ಕೆಲಸವನ್ನು ಮಾಡಿದರು. ಅವರು 1ನೇ ತಾರೀಕಿಗೆ ಬರ್ತಾರೆ, 2ನೇ ತಾರೀಕಿಗೆ ನಾವು
ನಾವು ಅವರಿಗೆ ಸರ್ಕಾರದಿಂದ ಸನ್ಮಾನ ಮಾಡೋಣ. ಆ ಇಬ್ಬರು ಸೋದರಿಯರಿಗೆ ತಾಯಂದಿರಿಗೆ ಸನ್ಮಾನ ಮಾಡಿ ನಮ್ಮ ಕನ್ನಡದಕ್ಕೆ ಒಂದು ಪ್ರಶಸ್ತಿ ತಂದು ಕೊಡುವಂಥ ಕೆಲಸ ಸೋದರಿ ಇಬ್ಬರು ಮಾಡಿದರೆ ಅವರಿಗೆ ಪ್ರಶಸ್ತಿ ಕೊಡುವಂಥ ಕೆಲಸವನ್ನು ಮಾಡೋಣಂತ 2ನೇ ತಾರೀಕಿಗೆ ಅವ್ರಿಗೆ ಸರ್ಕಾರದಿಂದ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ. 2ನೇ ತಾರೀಕಿಗೆ ಬಹುಮಾನವನ್ನು ಘೋಷಣೆ ಮಾಡಿದ್ವಿ. 3ನೇ ತಾರೀಕಿಗೆ 10 ಲಕ್ಷ ಅವ್ರ ಅಕೌಂಟಿಗೆ ಜಮಾ ಮಾಡಿಸುವಂಥ ಕೆಲಸವನ್ನು ಮಾಡಿದ್ವಿ. 4ನೇ ತಾರೀಕಿಗೆ ಸಾಂಕೇತಿಕವಾಗಿ ಇಲ್ಲಿ ಕೊಡುವಂಥ ಕೆಲಸ. ಅಂದರೆ ನಾವು ಸಾಹಿತ್ಯಗಳ ವಿಚಾರದೊಳಗೆ ಮತ್ತು ಪುಸ್ತಕ ವಿಚಾರದೊಳಗೆ ಸರ್ಕಾರ ಒಂದು ಹೆಜ್ಜೆ ಮುಂದೋಗಿ ಕೆಲಸವನ್ನು ಮಾಡುವಂಥದ್ದನ್ನು ಮಾಡುತ್ತೆ ಅನ್ನೋ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಇವತ್ತು ನಾವೆಲ್ಲ ಕಾರ್ಯಕ್ರಮವನ್ನು ಮಾಡೋದ್ರ ಜೊತೆಗೆ ನಮ್ಮ ಈ ಕನ್ನಡ ಪುಸ್ತಕ ಪ್ರಾಧಿಕಾರ 1993 ಕನ್ನಡ ಪುಸ್ತಕೋದ್ಯಮ ಅಭಿವೃದ್ಧಿ ಸ್ಥಾಪಿತ ಆಯಿತು. ಅದಕ್ಕೆ ಈಗ ಇಲ್ಲಿವರೆಗೂ ಕನಿಷ್ಠ ನಮ್ಮ ಸಂಶೋಧನಾ ಸಾಹಿತ್ಯ ಇತ್ಯಾದಿ ಪ್ರಕಾರಗಳನ್ನು 712 ಪುಸ್ತಕಗಳನ್ನು ಇಲ್ಲಿವರೆಗೂ ಪ್ರಕಟ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ನಮ್ಮ ಪುಸ್ತಕ ಪ್ರಾಧಿಕಾರ ಮಾಡಿದೆ ಅನ್ನೋದನ್ನು ಹೆಮ್ಮೆಯಿಂದ ಹೇಳುವಂಥ ಕೆಲಸವನ್ನು ಮತ್ತು ನಮ್ಮ ಡಾಕ್ಟರ್ ಮಾನಸ ಅವರು ವಿಶಿಷ್ಟವಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಏನು ವಿಶಿಷ್ಟವಾದಂಥ ಕೆಲಸ ಅಂದರೆ ಒಂದು ಅನೇಕ ಹೊಸ ಯೋಜನೆಗಳನ್ನು ಹಮ್ಮಿಕೊಂಡೋದ್ರ ಜೊತೆಗೆ ನಮ್ಮ ಪ್ರಾಧಿಕಾರದ ಅಧ್ಯಕ್ಷರು ಒಂದು ಗ್ರಂಥಾಲಯ ಅಂತ ಮುಖ್ಯಮಂತ್ರಿಗಳ ಮನೆಯಿಂದ ಪ್ರಾರಂಭ ಆಗೈತಿ. ಈಗ ಮೊದಲು ನೆಕ್ಸ್ಟ್ ನಮ್ಮ ಮನೆಗೆ ಬರ್ಬೋದು ಮೋಸ್ಟ್ಲಿ ನನಗನ್ಸಿದ ಮಟ್ಟಿಗೆ. ನಾವು ಮಾಡಿದ್ದೀವಿ. ಪುಸ್ತಕ ಓದೋ ಹ್ಯಾಬಿಟ್ ನನಗೂ ಐತೆ, ಓದಬೇಕು. ಆದರೆ ಈಗ ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆದಮೇಲೆ ಓದೋಕ್ಕಾಗಲಾರ್ದಂಗೆ ಆಗೈತಿ. ಇಲ್ಲೇ ಭಾಷಣ ಕೇಳಿ ಪುಸ್ತಕ ಓದ್ದಂಗೆ ಆಗತ್ತೆ ನನಗೆ. ಅಷ್ಟಕ್ಕೊಂದು ಕಾರ್ಯಕ್ರಮ, ಭಾಷಣ ಎಲ್ಲವೂ ಇರ್ತಾವೆ ನನಗೆ, ದಿನನಿತ್ಯದ ಕಾರ್ಯಕ್ರಮ ಆ ರೀತಿ. ಮತ್ತು ಅದ್ರ ಜೊತೆಗೆ ಕನ್ನಡ ಪುಸ್ತಕ ಪ್ರಾಧಿಕಾರ ಹೊಸದಾಗಿ ಅಂಗಳದಲ್ಲಿ ತಿಂಗಳ ಪುಸ್ತಕ ಅಂತ ಭಾಳ ವಿಶಿಷ್ಟವಾಗಿ ಈ ರೀತಿ ನಾವು ಜವಾಬ್ದಾರಿ ತೊಗೊಂಡಿವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಜವಾಬ್ದಾರಿ ತೊಗೊಂಡ ಮೇಲೆ ನಮ್ಮದೇ ಆದಂಥ ಕೆಲಸ ಕಾರ್ಯಗಳನ್ನು ಮಾಡಿ ಜನರಿಗೆ ತಲುಪಿಸುವಂಥ ಕೆಲಸ ಇದೆಯಲ್ಲ, ಅದು ಭಾಳ ಮುಖ್ಯವಾಗಿದ್ದು. ಇಂಥ ಕೆಲವೊಂದಿಷ್ಟು ಕಾರ್ಯಕ್ರಮಗಳ ನಮ್ಮಲ್ಲಿ ಮಾಡ್ತಾಯಿದ್ದೀವಿ. ಅದಕ್ಕೆ ನಮ್ಮ ಮಾನಸ ಅವರು ವಿಶಿಷ್ಟವಾದಂಥ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಒಳ್ಳೆಯ ಅಧ್ಯಕ್ಷರಾಗಿ, ನಾನು ಜನರಲ್ಲಿ ನಮ್ಮ ಎಲ್ಲ ಅಕಾಡೆಮಿ ಅಧ್ಯಕ್ಷರು ಮತ್ತು ಪ್ರಾಧಿಕಾರದ ಅಧ್ಯಕ್ಷರು ನನ್ನ ಜವಾಬ್ದಾರಿಯನ್ನು ಕಮ್ಮಿ ಮಾಡ್ಯಾರ ಅಂತಂದು ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ. ಕೆಲವೊಂದಿಷ್ಟು ಮಂದಿ ಭಾಳಷ್ಟು ಎಂಟ್ರಿಫರೆನ್ಸ್ ಆಗ್ತಾರೆ. ನಾನು ಇವತ್ತಿನವರೆಗೂ 14 ಅಕಾಡೆಮಿಗಳ ವಿಚಾರದೊಳಗೆ ಮತ್ತು 4 ಪ್ರಾಧಿಕಾರ, ಈಗ 1 ಕಡಿಮೆ ಆಗಿದೆ. 3 ಪ್ರಾಧಿಕಾರದೊಳಗೂ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳುವಂಥ ಕೆಲಸ. ಯಾಕಂದರೆ ಸಾಹಿತಿಗಳು, ಹಿರಿಯರು ಅವ್ರು ಇರೋದ್ರಿಂದ ಜವಾಬ್ದಾರಿ ತೋದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೆಮ್ಮೆಯಿಂದ ಹೇಳುವಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಇವತ್ತು ಈ ಕಾರ್ಯಕ್ರಮ ಭಾಳ ವಿಶಿಷ್ಟವಾದ ಮನವಿ ಕೊಟ್ಟಿದ್ದು. ಅಲ್ಲಿ ನನಗೆ ಭಾಳ ಅದ್ಭುತವಾದಂಥ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರು ನನಗೊಂದು ಕಾರ್ಯಕ್ರಮದ ಬಗ್ಗೆ ಮನವಿಯನ್ನು ಮುಖ್ಯಮಂತ್ರಿಗಳಿಗೆ ಮನವಿ ತಲುಪಿಸುವಂಥದ್ದನ್ನು ಮಾಡಿದರು. ಪ್ರಕಾಶಕರಿಗೆ ಅವರಿಗೊಂದು ಏಕ ಗವಾಕ್ಷಿಯನ್ನು ತರಬೇಕು ಅನ್ನೋದನ್ನು ನಿಜವಾಗಲೂ ಭಾಳ ಸಂತೋಷ ಪಡುವಂಥ ವಿಚಾರ. ಲೆಕ್ಕ ಶೀರ್ಷಿಕೆ ನಾನು ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಿಂದ ಏಕ ಗವಾಕ್ಷಿ ಯೋಜನೆ ಕಾನೂನು ತೊಡಕನ್ನು ಸರಿಪಡಿಸೋದು ನಿಜವಾಗಲೂ ಅವಶ್ಯಕತೆ ಇದೆ. ಸರ್ಕಾರಕ್ಕೂ ತೊಂದರೆ ಆಗಲ್ಲ ಅಂದ್ರೆ ಇದು ಫೈನಾನ್ಸಿಗೂ ನಮ್ಗೆ ತೊಂದರೆ ಆಗಲ್ಲ ಅಂದ್ರೆ ಪಟ್ನ ಮಾಡಿಬಿಡ್ತೀವಿ ನಾವು, ಹಿಂದೆ ಮುಂದೆ ನೋಡೋಂಗಿಲ್ಲ. ನೀವೇನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ನಮ್ಮ ಫೈನಾನ್ಸಿಗೆ ಅಂತ ಕಳಿಸಿದ ಮೇಲೆ 2 ಸತಿ ಅಡ್ಡಾಡಿದ್ರೂ ಅದು ಫೈನಾನ್ಸಿಗೆ ಅಪ್ರೂವಲ್ ಆಗಲ್ಲ, ಮತ್ತೆ ಹೋಗಿ ಕನ್ವಿನ್ಸ್ ಮಾಡಬೇಕು. ಯಾಕಂದರೆ ಇಲ್ಲ, ಅದ್ರ ಬಗ್ಗೆ ದುಡ್ಡಿನ ಕಮಿಟ್ಮೆಂಟ್, ಸಾರ್ವಜನಿಕರ ದುಡ್ಡದ ಕಮಿಟ್ಮೆಂಟ್ ಇದೆಯಲ್ಲ ನಮ್ಮ ಮುಖ್ಯಮಂತ್ರಿಗೆ ಭಾಳ ಗೊತ್ತಿದೆ. ಹೀಗಾಗಿ ಅಷ್ಟು ಸರಳ ಯಾವುದನ್ನು ಒಪ್ಕೊಳ್ಳಲ್ಲ. ಆದರೆ ಕೆಲವೊಂದಿಷ್ಟು ವಿಚಾರಗಳದ್ದು ವಿಶೇಷವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಯಾವುದೇ ಕೆಲಸ ಕಾರ್ಯಗಳಾಗಲಿ ಅದು ತತ್ಕ್ಷಣ ಅಪ್ರೂವಲ್ ಆಗುತ್ತಂದ್ರೆ ಅದು ನಮ್ಮ ಇಲಾಖೆದು ಮಾತ್ರ. ಅದು ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು. ನನಗೆ ಎಲ್ಲರೂ ಹೇಳಿದರು 1 ವರ್ಷದ ಕಾರ್ಯಕ್ರಮ ಮಾಡಿದ್ವಿ. ನಾನು ಎಲ್ಲ ಕಡೆ 4 ವಿಭಾಗದೊಳಗೆ ಎಲ್ಲ ಸಾಹಿತಿಗಳ ಸಭೆಯನ್ನು ಕರೆದು ಅಲ್ಲೆಲ್ಲ ಮಾತಾಡಿದ್ವಿ. ಏನಾದರೂ ಹೊಸದು ಮಾಡಬೇಕು, ಈ ರಾಜ್ಯಕ್ಕೆ ಗುರುತಿಸುವಂಥ ಕೆಲಸ ಆಗಬೇಕು. ಕರ್ನಾಟಕ ಅಂತ 50 ವರ್ಷ, ಕರ್ನಾಟಕ ಅಂತ ಹೆಸರಿಟ್ಟು 50 ವರ್ಷ ಏನು ಮಾಡ್ಬೇಕಂತ ಕಾರ್ಯಕ್ರಮ ಜೊತೆಗೆ ಒಬ್ಬ ಒಳ್ಳೆ ಸಾಹಿತಿ ಹಿರಿಯರು ನನಗೊಂದು ಸಲಹೆಯನ್ನು ಕೊಟ್ಟರು. ಎಲ್ಲರೂ ಪ್ರತಿ ವರ್ಷ ಹೇಳ್ತಾ ಇದ್ದೀವಿ ಭುವನೇಶ್ವರಿ ಪ್ರತಿಮೆಯನ್ನು ಸ್ಥಾಪಿಸ್ಬೇಕಂತಂದು. ಇವತ್ತಿನವರೆಗೆ ಅದನ್ನು ಮಾಡಿಲ್ಲ. ನೀವು ಮಾಡ್ಬೇಕಂತದ್ನಾಗ ನಾನು ಮುಖ್ಯಮಂತ್ರಿ ಸಾಹೇಬ್ರಿಗೆ ಒಂದೇ ಮಾತು ಕೇಳಿದೆ, ಸರ್ ಹಿಂಗೆ ಮಾಡ್ಬೇಕಂತ ಮಾಡಿದ್ವಿ. ಅದು ವಿಧಾನಸೌಧದ ಮುಂದೆ ತತ್ಕ್ಷಣ ಒಪ್ಪಿಕೊಟ್ಟು ಅದಕ್ಕೆ ದುಡ್ಡನ್ನು ಸ್ಯಾಂಕ್ಷನ್ ಮಾಡುವಂಥ ಕೆಲಸವನ್ನು. ಅಂದರೆ ಕನ್ನಡದ ವಿಚಾರ ಬಂದತ್ನ್ಯಾಗ, ಕನ್ನಡ ಸಂಸ್ಕೃತಿ ಇಲಾಖೆಯ ವಿಚಾರ ಬಂದತ್ನ್ಯಾಗ ಒಂದೂ ಇಲ್ಲ ಅನ್ನುವಂಥ ಪ್ರಶ್ನೆ ಇಲ್ಲ. ಇದು ನಿಶ್ಚಿತವಾಗಲೂ ಗ್ರಂಥಾಲಯನೂ
ಅವ್ರ ಹತ್ರ ಇದೆ. ಆ ಇಲಾಖೆಗೆ ಸಂಬಂಧಪಟ್ಟಂಥ ಮಂತ್ರಿಗಳು, ಗ್ರಂಥಾಲಯ ಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರೆ, ಮುಖ್ಯಮಂತ್ರಿಗಳು ಇರೋದ್ರಿಂದ ನೀವೇನು ನನ್ನ ಗಮನಕ್ಕೆ ತಂದಿರಿ, ಇದನ್ನು ನಾವು ನೀವೆಲ್ಲರೂ ಸೇರಿ, ಅದು ವಿಶೇಷವಾಗಿ ನೀವು ನನ್ನ ಜೊತೆಗೆ ಬಂದ್ರೆ ಒಂದು ದೊಡ್ಡ ಶಕ್ತಿ ಬಂದಂಗೆ. ಸಾಹಿತಿಗಳನ್ನು ನೋಡ್ಬಿಟ್ರೆ ಅಂದ್ರೆ ಸಿದ್ದರಾಮಯ್ಯ ಸಾಹೇಬರು ಭಾಳ ಖುಷಿ ಆಗೋಗ್ಬಿಡ್ತಾರೆ, ಭಾಳ ವಿಶೇಷವಾಗಿ ಖುಷಿ ಆಗ್ತಾರೆ. ನೀವೇನು ಕೊಡ್ತೀರಿ ತತ್ಕ್ಷಣ ಸ್ಯಾಂಕ್ಷನ್ ಆಗುತ್ತೆ. ಅದಕ್ಕೆ ಒಂದು ದಿವಸ ನಿಮ್ಮೆಲ್ಲ ಅಕಾಡೆಮಿಯ ಎಲ್ಲ ಅಧ್ಯಕ್ಷರನ್ನ ಸಾಹಿತಿಗಳನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡೋಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸ, ಒಂದು ಅರ್ಧ ಗಂಟೆ ಅವ್ರ ಹತ್ರ ಟೈಮ್ ತೊಗೊಂಡು ನಾವು ಮಾತಾಡಿ ಇದ್ರ ಬಗ್ಗೆ ಪೂರ್ಣ ಪ್ರಮಾಣದ ಎಕ್ಸ್ಪ್ಲೇನ್ ನಾನು ಮಾಡ್ತೀನಿ, ನೀವು ಮಾಡಿ. ನಿಶ್ಚಿತವಾಗಲೂ ಒಂದು ಕೆಲಸವನ್ನು ಮಾಡೋಣ ಅನ್ನೋ ಮಾತನ್ನು ಇಲ್ಲಿ ಹೇಳುತ್ತಾ, ಇವತ್ತು ನಿಜವಾಗಲೂ ನಾನು ಅವಾಗವಾಗ ಹೇಳ್ತಾ ಇರ್ತೀನಿ ಕಾರ್ಯಕ್ರಮದಲ್ಲಿ, ವೇದಿಕೆ ಮೇಲೆ. ನಾನು ಫಸ್ಟ್ಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಟ್ಟದ್ನಾಗ ಪ್ರತಿ ಸತಿ ಹೇಳ್ತಿದ್ದೆ, ನನಗೆ ಯಾಕೆ ಸರ್ ಇದು ಒಳ್ಳೆ ಸರ್, ನನಗೆ ಇದನ್ನು ಕಷ್ಟ, ಇದನ್ನು ನಿಭಾಯಿಸೋದು. ದೊಡ್ಡ ದೊಡ್ಡ ಸಾಹಿತಿಗಳಿರ್ತಾರೆ, ದೊಡ್ಡ ದೊಡ್ಡವರು, ಅವ್ರಿಗೆ ನನಗೆ ಭಾಳ ವ್ಯತ್ಯಾಸ, ನನಗೆ ಇದಕ್ಕೆ ಏನೂ ಸಂಬಂಧ ಇಲ್ಲ ಅಂತ ಎಷ್ಟು ಹೇಳಿದ್ರು ಮುಖ್ಯಮಂತ್ರಿಗಳಿಗೆ ಕೇಳಿಲ್ಲ. ನಾನು ಮೊದಲೇ ಬರೀ ಸಾಹಿತಿನೂ ಅಲ್ಲ, ಬರಹಗಾರನೂ ಅಲ್ಲ, ನಾಟಕ ಅಂತ ಮೊದಲ ಮಾಡೋಕ್ಕೆ ಬರೋಂಗಿಲ್ಲ, ನಾನು ಒಲ್ಲೆ ಅಂತ ಎಷ್ಟು ಹೇಳಿದ್ರೆ ಕೇಳಿಲ್ಲ. ಆದರೂ ಮಾಡಿದ ಮೇಲೆ ನನಗಂತೂ ಸತ್ಯವಾಗಲಿ ಹೇಳ್ತೀನಿ, ವೇದಿಕೆ ಮೇಲೆ ಇದ್ದಂಥ ಎಲ್ಲ ಹಿರಿಯರ ಒಂದು ಸಲಹೆ ಮತ್ತು ಈ ಮುಂದೆ ಕುಂತಂಥ ಭಾಳಷ್ಟು ಮಂದಿ ಹಿರಿಯ ಸಾಹಿತಿಗಳ ಸಲಹೆಯ ಮೇರೆಗೆ ಇವತ್ತು ಇಲಾಖೆಯನ್ನು ತೆಗೆದುಕೊಂಡು ಹೋಗ್ತಾಯಿದ್ವಿ. ಭಾಳ ಚೆನ್ನಾಗಿ ಇಲಾಖೆ ಕೆಲಸ ಆಗ್ತಾಯಿದೆ. ಅದಕ್ಕೆ ಅಧಿಕಾರಿಗಳು ಕೆಲಸವನ್ನು ಮಾಡ್ತಿದ್ದಾರೆ, ಹಿರಿಯ ಸಾಹಿತಿಗಳ ಸಲಹೆಗಳನ್ನು ಕೊಡ್ತಾಯಿದ್ದಾರೆ. ಅದಕ್ಕೆ ಎಲ್ಲವನ್ನು ಪ್ರಶಸ್ತಿಯ ಯುಗ ಅಂತಂತೇಳಿ ಅರವಿಂದ್ ಮಾಲಗತ್ತಿ ಸಾಹೇಬ್ರು ಹೇಳಿದ್ರೆ ನಿಶ್ಚಿತವಾಗಲೂ ಇದು ಒಂದು ಯುಗ, ಪ್ರಶಸ್ತಿಗಳ ಯುಗ, ಕನ್ನಡದ ಯುಗ. ಅದರ ಜೊತೆಗೆ ಪ್ರಶಸ್ತಿಗಳು ಬೇರೆ ದೇಶದಿಂದ ಬರುವಂಥ ಯುಗ ಇವತ್ತು ಈ ವರ್ಷ ಆಗಿದೆ. ಅದನ್ನು ನಿಜವಾಗಲೂ ನಾನು ಹೆಮ್ಮೆಯಿಂದ ಹೇಳುವಂಥ ಕೆಲಸವನ್ನು ಮಾಡ್ತೀನಿ. ಪ್ರಕಾಶಕರು ಒಂದು ಮಾತು ಹೇಳಿದರು, ನನಗೆ ತಂಗಡಿಗೆಯವರು 5 ನಿಮಿಷ ಇದ್ದು ಹೋಗ್ಬಿಡ್ತಾರೆ. ನಾನು ಹಂಗೆ ಹೋಗಂಗಿಲ್ಲ ಸರ್, ಯಾಕಂದರೆ ಈ ಕಾರ್ಯಕ್ರಮ ಮುಗಿಯೋವರೆಗೂ ನಾನು ಕುಂದಿರ್ಬೇಕು. ಕುಂದ್ರ ಜೊತೆಗೆ ನಮ್ಮ ಹಳ್ಳಿಯೊಳಗೆ ಒಂದು ನಾಟಕ, ಒಂದು ಕತೆ ಹೇಳ್ತಾರೆ. ಏನು ಹೇಳ್ತಾರಂದ್ರೆ, ಅವನು ಒಬ್ಬನ ಮುಂದೆ ಇತ್ತಾಗ ಅಡ್ಡಾಡಕತ್ತಿದ್ದಂತ, ಎಲ್ಲರೂ ಎದ್ದೋಗಿದ್ರಂತ. ಎದ್ದೋದ್ರು, ಯಾಕೆ ಇಲ್ಲಿ ಅಡ್ಡಾಡಕತ್ತಿ ಅಂದ್ರೆ, ಇಲ್ಲರಿ ಅದು ಕೆಳಗೆ ಅವು ಭಾಷಣ ಮಾಡೋಕೆ ಕುಂತಾರಲ್ಲ, ಪ್ರವಚನ ಹೇಳಕತ್ತೇನಲ್ಲ, ಆ ಕೆಳಗೆ ಕುಂತಲ್ಲ, ಅಲ್ಲಿ ಕುಂತಿದ್ದು ಕಂಬಳಿ ನಂದು, ಅದು ಕಂಬಳಿ ಮುಗಿದ ಮೇಲೆ ಅದನ್ನ ಹೆಗಲಿಗೆ ಹಾಕ್ಯಂದು ಹೋಗ್ಬೇಕು ಅಂತಂದು. ಯಾಕಂದರೆ ಇಲಾಖೆ ನನ್ನ ಹೆಗಲ ಮೇಲೆ ಹೊರಿಸಿದ ಮೇಲೆ ಅದು ಪೂರ್ಣ ಪ್ರಮಾಣದ ಕಾರ್ಯಕ್ರಮದ ಜವಾಬ್ದಾರಿಯನ್ನು ನಿಭಾಯಿಸಲೇಬೇಕು. ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ತೊಂದರೆ ಆಗಲಿ, ಆ ಕೆಲಸವನ್ನು 2 ವರ್ಷ ಸತತವಾಗಿ ಮಾಡ್ತಾಯಿದ್ದೀನಿ. ನನಗನ್ಸಿದ ಮಟ್ಟಿಗೆ ಜಯಂತಿ ಉತ್ಸವನ ಒಂದೂ ಬಿಟ್ಟಿಲ್ಲ. 1-2 ನಾನು ಅನಿವಾರ್ಯ ಕಾರಣದಿಂದ ಫ್ಯಾಮ್ಲಿಗೆ ಒಂದು ಏನೋ ಸಮಸ್ಯೆ ಆಗಿರೋದು ಒಂದು ಬಿಟ್ಟಿರ್ಬೋದು, ಒಂದೇ ವಾದ ಬಿಟ್ಟಿದ್ರೆ ನಾನು 2 ವರ್ಷದೊಳಗೆ. ಅದಕ್ಕೆ ನನ್ನ ಜವಾಬ್ದಾರಿ ಇದೆ. ನೀವೇನು ನಮ್ಮ ಮುಖ್ಯಮಂತ್ರಿಗಳು ನನಗೆ ಜವಾಬ್ದಾರಿಯನ್ನು ಒಪ್ಪಿಸಿದಿರಿ, ಆ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಾನು ಕೆಲಸವನ್ನು ಮಾಡಬೇಕು. ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ ಮತ್ತು ಸಹಕಾರ ನನ್ನ ಜೊತೆಗೆ ನನಗೆ ಇದೆ ಅನ್ನೋದು ಮಾತನ್ನು ಹೇಳ್ತಾ, ಇವತ್ತು ಅದ್ರ ಜೊತೆಗೆ ಭಾಳ ವಿಶೇಷವಾಗಿ 42 ಮಂದಿ ಇವತ್ತಿಗೆ ಪ್ರಶಸ್ತಿಗೆ ಭಾಜನರಾಗಿದ್ದೀರಿ. ನಿಮಗೂ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಯಾಕಂದರೆ ಭಾಳ ಪ್ರಮುಖವಾಗಿ ನಮ್ಮಲ್ಲಿ 4 ವರ್ಷದ ಪ್ರಶಸ್ತಿ, ಭಾಳ ಅದ್ಭುತವಾದಂಥ ಪ್ರಶಸ್ತಿಯನ್ನು ಪಡೆದಂಥವ್ರು, ಅತ್ಯುತ್ತಮ ಪ್ರಕಾಶನ ಪ್ರಶಸ್ತಿಯನ್ನು ಪಡೆದಂಥವ್ರು, ಮತ್ತು ಡಾಕ್ಟರ್ M ಕಲಬುರ್ಗಿ ಅವರ ಪ್ರಶಸ್ತಿಯನ್ನು, ಅಧ್ಯಯನ ಪ್ರಶಸ್ತಿಯನ್ನು ಪಡೆದಂಥವ್ರು, ರಾಜರತ್ನಮ್ಮ ಸಾಹಿತ್ಯ ಪ್ರಶಸ್ತಿಯನ್ನು ಪಡೆದಂಥವ್ರು, ಮತ್ತು ಅನುಪಮ ನಿರಂಜನ್ ವೈದ್ಯಕೀಯ ಹಾಗೂ ವಿಜ್ಞಾನ ಸಾಹಿತ್ಯ ಪ್ರಶಸ್ತಿಯನ್ನು ಪಡೆದಂಥವ್ರು, ಮತ್ತು ಕನ್ನಡ ಪುಸ್ತಕ ಸೊಬಗು ಬಹುಮಾನವನ್ನು ಪಡೆದಂಥವ್ರು. ನೀವೆಲ್ಲರಿಗೂ ಭಾಳ ವಿಶೇಷವಾಗಿ ಅಭಿನಂದನೆಗಳು. ಮತ್ತು ಈ ವರ್ಷ, ಈ 2 ವರ್ಷ ನಾವೇನು ಪ್ರಶಸ್ತಿಯನ್ನು ಕೊಡ್ತಾಯಿದ್ವಿ, ರಾಜ್ಯೋತ್ಸವ ಪ್ರಶಸ್ತಿಯನ್ನು ಇಟ್ಕೊಂಡು ಎಲ್ಲವೂ ಪ್ರಶಸ್ತಿ ಭಾಳ ವಿಶಿಷ್ಟವಾಗಿ ಅರ್ಹರಿಗೆ ಹುಡುಕಿ ಕೊಡುವಂಥ ಕೆಲಸ, ಅದು ಅಕಾಡೆಮಿ ಅಧ್ಯಕ್ಷರು ಎಲ್ಲರೂ ಸೇರಿ ಆ ರೀತಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ರಲ್ಲ, ನಿಜವಾಗಲೂ ಭಾಳ ಸಂತೋಷ ತರುವಂಥ ಕೆಲಸ. ಮತ್ತೊಮ್ಮೆ ನೀವು ಪ್ರಶಸ್ತಿಯನ್ನು ಪಡೆದಂಥ ಎಲ್ಲರಿಗೂ ಸರ್ಕಾರದ ವತಿಯಿಂದ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ವಿಶೇಷವಾದಂಥ ಅಭಿನಂದನೆಗಳು, ನಮಸ್ಕಾರಗಳನ್ನು ತಿಳಿಸುತ್ತಾ, ಮತ್ತು ಅದರ ಜೊತೆಗೆ ಇವತ್ತು 2 ನನ್ನ ಸೋದರಿಯರು ಇವತ್ತು ಬೂಕರ್ ಪ್ರಶಸ್ತಿಯನ್ನು ಪಡೆದು ಕನ್ನಡಕ್ಕೆ ಒಂದು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿದಂಥ ಅವರಿಗೂ ವಿಶೇಷವಾದಂಥ ಪ್ರಶಸ್ತಿ. ಅದರ ಜೊತೆಗೆ ಇಲ್ಲಿವರೆಗೂ ನೀವು ಕುಂತಿದ್ದೀರಲ್ಲ, 1, 2, 3 ತಾಸು ವಿಶೇಷವಾಗಿ, ಅದು ಈಗ ಸ್ವಲ್ಪ ಕೆಲವೊಂದಿಷ್ಟು ಸೆಕೆಂಡ್ ಹಾಕತ್ತೈತೆ, ಕೆಲವೊಂದಿಷ್ಟು ಸಮಸ್ಯೆಗಳು, ಇಷ್ಟರೊಳಗೂ ಇಲ್ಲಿವರೆಗೆ ನೀವು ಕುಂತಂಥ ನಿಮಗೂ ವಿಶೇಷವಾದಂಥ ನಮಸ್ಕಾರ, ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.